ನಮಸ್ಕಾರ ಸ್ನೇಹಿತರೆ, ಧ್ವನಿಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 12ನೇ ತರಗತಿಯ ಗಣಿತ ಪಾಠ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಅಂತಕ್ಕಂಥ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡೋಣಂತೆ. ಈ ಭಾಗದಲ್ಲಿ ನಾವು ಎಕ್ಸೈಸ್ ನಂಬರ್ 5.1 ಅನ್ನು ಕಂಪ್ಲೀಟ್ ಆಗಿ ಮುಗಿಸೋಣಂತೆ. ಒಟ್ಟಾರೆಯಾಗಿ 30 ಕ್ವಶನ್ಸ್ ಇದಾವೆ, 30 ಕ್ವಶನ್ಸ್ ಇದಾವೆ. ಕ್ವಶನ್ ನಂಬರ್ 1, ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x - 3 is continuous at x equal to 0, x equal to -3 and x equal to 5. We have to prove that the function is continuous. That means LHL is equal to RHL is equal to the value of the function. So at x equal to 0, number 1, the function f of x is equal to f of 0 is equal to 5 in bracket 0 minus 3. This is equal to -3. So the value of the function at x equal to 0 will be -3. Now we will be looking into the limit as x tends to -0 from left hand side. Then f of x is equal to limit as x tends to 0 from negative side. F of x is nothing but what? 5x minus 3. 5x minus 3. This is equal to, put x equal to 0 since it is tending towards the 0. So 5 in bracket 0 minus 3. This is equal to -3. The LHL left hand limit will be -3. Next we will be moving on to the right hand limit, that is limit as x tends to 0 plus f of x is equal to limit as x tends to 0 plus from the positive side from the RHL right hand limit. F of x is nothing but what? 5x minus 3. 5x minus 3. So put x equal to 0, then you will be getting the value -3. So LHL is equal to RHL and also the value of the function is same as that. ಸ್ವಲ್ಪ ನೀರು ಕುಡಿಲಾರ್ದೆ ಚಾಲು ಮಾಡಿದ್ದೆ ನಾನು. So the value of the function is also equal to the left hand limit and the right hand limit. Hence the function is continuous at x equal to 0. The function is continuous at x equal to 0 ಅಂತ ಆಯಿತು. ಯಾವಾಗ x equal to 0 ಹಾಕಿದ್ವಿ -3 ಬಂತು. ಲೆಫ್ಟ್ ಹ್ಯಾಂಡ್ ಲಿಮಿಟ್ನು -3 ಬಂತು. ಎಲ್ಲಿಂದ ಚಾಲು ಮಾಡ್ಬೇಕು ಮತ್ತು ಹಾಗಿದ್ರೆ. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ x equal to 0 ಅಂತಂದ್ರೆ x equal to 0 ಹಾಕಿದ್ವಿ -3 ಬಂತು. ಲೆಫ್ಟ್ ಹ್ಯಾಂಡ್ ಲಿಮಿಟು ಕೂಡ -3 ಬಂತು. ರೈಟ್ ಹ್ಯಾಂಡ್ ಲಿಮಿಟು ಕೂಡ -3 ಬಂತು. ಹಾಗಾಗಿ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ x equal to 0 ಅಂತ ನಾವು ಹೇಳ್ತೀವಿ. ಈಗ x equal to -3 ಹಾಕಿ ಇದೇ ಒಂದು ಪ್ರೊಸೀಜರನ್ನು ನಾವೇನು ಮಾಡಬೇಕು, ರಿಪೀಟ್ ಮಾಡಬೇಕು. ಓಕೆ, ಯಾವ ಥರ? x equal to -3 ಅಂತ ಹಾಕೋಣ, f of x equal to f of -3 ಅಂತ ಹಾಕೋಣ. ಇಲ್ಲಿ ಕೂಡ ಏನು ಸಿಗ್ತಪ್ಪ? -3 ಅಂತ ಸಿಗ್ತದ. therefore -15 - 3 is nothing but what? -18. -18 ಸಿಕ್ತು. ಏನದು? ಫಂಕ್ಷನ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಬೇರೆ, ಲಿಮಿಟ್ ವ್ಯಾಲ್ಯೂ ಬೇರೆ. ಅರ್ಥ ಆಯ್ತಾ? ವ್ಯಾಲ್ಯೂ ಆಫ್ ದ ಫಂಕ್ಷನ್ -18 ಸಿಕ್ತು, ಲಿಮಿಟ್ ವ್ಯಾಲ್ಯೂ ಕೂಡ -18 ಬಂತು ಅಂತಂದರೆ ಅದು ಕಂಟಿನ್ಯೂಸ್ ಅಂತ ನಾವು ಹೇಳ್ಬೋದು. ಇಲ್ಲ ಅಂತಂದರೆ ಕಂಟಿನ್ಯೂಸ್ ಆಗಂಗಿಲ್ಲ. ಸೊ ಎಫ್ ಆಫ್ ಎಕ್ಸ್ ಆಸ್ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು -3 ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್, ದೆನ್ ದ ವ್ಯಾಲ್ಯೂ ಆಫ್ ದ ಲಿಮಿಟ್ ವಿಲ್ ಬಿ -18. Here also, since the x value is tending towards the -3 from the right hand side, so right hand limit is also equal to -18. LHL is equal to RHL. So the function is continuous at x equal to -3 ಅಂತ ನಾವು ಬರಿಬಹುದು. ಅದೇ ರೀತಿಯಾಗಿ x equal to 5 ಅಂತಕ್ಕಂಥದ್ದನ್ನು ನೀವು ಬಿಡಿಸ್ರಿ. ಸೆಕೆಂಡ್ ಕ್ವಶನ್ ನೋಡೋಣ. Question number 2, examine the continuity of the function f of x is equal to 2x square minus 1 at x equal to 3 ಅಂತ ಹೇಳ್ತಾ ಇದ್ದಾರೆ. ಓಕೆ, ದ ಫಂಕ್ಷನ್ is continuous for all the values of the function or the function is defined for all the values of x. ಫಂಕ್ಷನ್ ಏನದಪ್ಪ? ಡಿಫೈನ್ಡ್ ಅದಂತ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್. ಮೀನಿಂಗ್ ಏನು? ಎಕ್ಸ್ ಇದ್ದಲ್ಲಿ ನೀವು ಏನೇ ವ್ಯಾಲ್ಯೂ ಹಾಕ್ರಿ, ರಿಯಲ್ ವ್ಯಾಲ್ಯೂ ಹಾಕಬೇಕಾ? ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಎನಿ ರಿಯಲ್ ವ್ಯಾಲ್ಯೂ ಹಾಕಿದ್ರು ಕೂಡ ನಿಮ್ಗೇನು ಸಿಗ್ತದ? ರಿಯಲ್ ವ್ಯಾಲ್ಯೂನೇ ಸಿಗ್ತದ. ಹಾಗಿದ್ರೆ ಇದು ಡಿಫೈನ್ಡ್ ಅಂದಂಗ, ಫಂಕ್ಷನ್ ಡಿಫೈನ್ಡ್ ಅಂದಂಗ. ಒಂದು ವೇಳೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x ಇತ್ತು, ಎಕ್ಸ್ ಇದ್ದಲ್ಲಿ 0 ಹಾಕಿದ್ರೆ 1/0 ಅಂತ ಬಂತು, ಇಟ್ ಈಸ್ ನಾಟ್ ಡಿಫೈನ್ಡ್.
ಸೊ ದ ಫಂಕ್ಷನ್ ಈಸ್ ನಾಟ್ ಡಿಫೈನ್ಡ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ ನಾವು ಹೇಳ್ಬೋದು. ಇಲ್ಲಿ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ನಾವು ಹೇಳಬೇಕು. ಒಂದು ಲೈನ್ ಬರೋಣ ಅಂತದ್ದು, ದ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಬರೋಣ. ಅಟ್ ಎಕ್ಸ್ ಈಕ್ವಲ್ ಟು 3 ಫಸ್ಟ್ ಏನು ತೊಗೊಳೋಣಪ್ಪ, ಅಟ್ ಎಕ್ಸ್ ಈಕ್ವಲ್ ಟು 3 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² minus 1. f of 3 is equal to 2 in bracket 3² minus 1. f of 3 is equal to 3 3s are 9, 18, 17 will be the answer. Will be the answer of the function. Okay. Next, limit as x tends to -3 from negative side. f of x is equal to limit as x tends to -3. f of x is nothing but what? 2x² minus 1. 2x² minus 1. This is equal to, put x equal to 3. 2 in bracket 3² minus 1. This is equal to 18 minus 1. This will be 17. Same limit as x tends to +3 from the positive side. f of x is equal to limit as x tends to +3. 2x² minus 1. This is equal to 2 in bracket 3² minus 1. This is equal to 17. So the function is continuous at x equal to 3. We have examined. Examine ಅಂತ ಹೇಳಿದ್ರೆ ಎಕ್ಸಾಮಿನ್ ಮಾಡಿದ್ದೀವಿ. ಸೆಕೆಂಡ್ ಕ್ವಶನ್ ಕಂಪ್ಲೀಟ್ ಆಯಿತು. ಥರ್ಡ್ ಕ್ವಶನ್ ನೋಡೋಣ. ಕಂಟಿನ್ಯೂಟಿಯನ್ನು ಚೆಕ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ದು ಕಂಟಿನ್ಯೂಟಿ ನಾವು ಚೆಕ್ ಮಾಡ್ಕೊತ ಹೋಗಬೇಕಾಗ್ತದೆ. ಇದೇನಾಗ್ತದಪ್ಪ, ಒಂದು ಲೀನಿಯರ್ ಫಂಕ್ಷನ್ ಆಗ್ತದೆ. ಇದು ಕಂಟಿನ್ಯೂಸ್ ಇರಲೇಬೇಕು, ಇದ್ದೇ ಇರ್ತದೆ. ನೀವೇನು ಮಾಡಿರಿ, ಎಕ್ಸ್ ಈಕ್ವಲ್ ಟು 0 ತಗೊಳ್ರಿ, 1 ತಗೊಳ್ರಿ, 2 ತಗೊಳ್ರಿ, 3 ತಗೊಳ್ರಿ, ಸಿ ಅಂತ ತೊಗೊಂಡ್ಬಿಡೋಣ, ಸಮ್ ಕಾನ್ಸ್ಟೆಂಟ್ ತೊಗೊಂಡ್ಬಿಡೋಣ ಅಂತ. ಲೆಟ್ ಸಿ ಬಿ ಎನಿ ಕಾನ್ಸ್ಟೆಂಟ್. ಲೆಟ್ ಸಿ ಬಿ ಎನಿ ಕಾನ್ಸ್ಟೆಂಟ್ ಟರ್ಮ್ ವೇರ್ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ ಒಂದು ಲೈನ್ ಬರೋಣ. ಲೆಟ್ ಸಿ ಬಿ ಎನಿ ಕಾನ್ಸ್ಟೆಂಟ್ ವೇರ್ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು ಸಿ ಅಂತ ತೊಗೊಳ್ಳೋಣ. ಸಿ ಅಂದರೆ ಸಮ್ ಕಾನ್ಸ್ಟೆಂಟ್. 0 ಹಾಕ್ರಿ, 1 ಹಾಕ್ರಿ, 2 ಹಾಕ್ರಿ, 3 ಹಾಕ್ರಿ, ಏನು ಹಾಕಿದ್ರು ನಿಮ್ಗೆ ವ್ಯಾಲ್ಯೂ ಸಿಗ್ತದೆ, ರಿಯಲ್ ವ್ಯಾಲ್ಯೂ ಸಿಗ್ತದೆ. ಸೊ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಸಿ, ಎಕ್ಸ್ ಸಿ ಆದಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಸಿ. ಎಫ್ ಆಫ್ ಎಕ್ಸ್ ಅಂತಂದರೆ ಏನದಪ್ಪ, x - 5. x - 5. ದಿಸ್ ಇಸ್ ಈಕ್ವಲ್ ಟು ಸಿ - 5. ಕರೆಕ್ಟ್. ಸಿ - 5 ಇಸ್ ನಥಿಂಗ್ ಬಟ್ ವಾಟ್, ಎಫ್ ಆಫ್ ಸಿ ಅಂದಂಗೆ. ಇದು ಸಿ ಫಂಕ್ಷನ್ ಐತಲ್ಲ, x - 5 ಇದ್ರೆ ಎಫ್ ಆಫ್ ಎಕ್ಸ್ ಅಂತಿದ್ದಿ, ಸಿ - 5 ಇದ್ರೆ ಎಫ್ ಆಫ್ ಸಿ ಅನ್ಬೇಕು. ಅಂತಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ ಸಿಕ್ತು ನಿಮಗೆ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಸಿ ಸಿಕ್ಕರೆ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂದಂಗೆ. ಅರ್ಥ ಆಯ್ತಾ? ಈ ಥರ ನೀವು ಬರಿಬೇಕು. ಸಿನ್ಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಸಿ, ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಬರೆದ್ರಾ? ಓಕೆ. ನೆಕ್ಸ್ಟ್ ಕ್ವಶನ್ ಇದೇ ಥರನಾಗಿ ಏನು ಮಾಡ್ಬೇಕು ನೀವು, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1/x - 5 ವೇರ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 5. ಅದಕ್ಕೆ ಏನು ಮಾಡೋಣ, ಎಕ್ಸ್ ಏನು ಮಾಡೋಣ ಅಂತಂದರೆ ಒಂದು ಸಿ ಅಂತಕ್ಕಂಥ ಒಂದು ವ್ಯಾಲ್ಯೂ ತೊಗೊಳ್ಳೋಣಂತೆ. ಲೆಟ್ ಸಿ ಬಿ ಎನಿ ಕಾನ್ಸ್ಟೆಂಟ್ ವೇರ್ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ ಬರೋಣ. ಬರೆದ ಬಳಿಕ ಲೆಟ್ ಸಿ ಈಸ್ ಸಿ ಲೆಸ್ ದೆನ್ 5 ತೊಗೊಳ್ಳೋಣ ಆ್ಯಂಡ್ ಸಿ ಮೋರ್ ದೆನ್ 5 ಅಂತ ತೊಗೊಳ್ಳೋಣ. ಆವಾಗ ಫಂಕ್ಷನ್ ಏನಾಗ್ತದೆ ನೋಡೋಣಂತೆ. ಲೆಸ್ ದೆನ್ 5 ಇದ್ದಾಗ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತಪ್ಪ ಅವಾಗ 1/x - 5. ಕರೆಕ್ಟ್. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ, ದಿಸ್ ಇಸ್ ಈಕ್ವಲ್ ಟು 1/c - 5 ಅಂತ ನಿಮ್ಗೆ ಸಿಗ್ತದೆ. ಕರೆಕ್ಟ್. ಲೆಫ್ಟ್ ಸೈಡ್ ಹೋದಾಗ ಸಿ ಮೈನಸ್ ಅಂತ ಬರೋಣ. ಅದೇ ರೀತಿಯಾಗಿ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ ಪ್ಲಸ್ 1/x - 5. ದಿಸ್ ಇಸ್ ಈಕ್ವಲ್ ಟು 1/c - 5. ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟ್ಗೆ ಈಕ್ವಲ್ ಆಯಿತು. ಆದರೆ ಸಿ ಈಕ್ವಲ್ ಟು 5 ತೊಗೊಂಡ್ವಿ ಅಂತ ತಿಳ್ಕೊಳ್ರಿ. ಅವಾಗ ಏನಾಗ್ತದೆ, ಸಿ ಈಕ್ವಲ್ ಟು 5 ತೊಗೊಂಡಾಗ 1/c - 5 ಅಂದಾಗ 1/5 - 5 ಆಗ್ತದೆ. 1/0 ಅನ್ಡಿಫೈನೇಬಲ್ ಆಗ್ತದೆ. ಸೊ ವಿ ಮಸ್ಟ್ ನಾಟ್ ಟೇಕ್ ಎಕ್ಸ್ ಈಕ್ವಲ್ ಟು 5 ಅಂತ ತೊಗೋಬಾರ್ದು. ಎಕ್ಸ್ ಈಕ್ವಲ್ ಟು 5 ಅಂತ ತೊಗೋಬಾರ್ದು. ಮತ್ತು ನೀವು ಇಲ್ಲಿ ಇದನ್ನು ಬರ್ದಿರಲ್ರಿ ಸರ್, ಇದನ್ನು ತೊಗೊಂಡಿವಿ ನೋಡ್ರಿ ಇಲ್ಲಿ. ಎಕ್ಸ್ ಇಸ್ ಲೆಸ್ ದೆನ್ 5, ಸಿ ಇಸ್ ಲೆಸ್ ದೆನ್ 5, ಸಿ ಇಸ್ ಮೋರ್ ದೆನ್ 5. ಎಕ್ಸ್ ಇದ್ದಲ್ಲಿ ಏನು ಹಾಕ್ತಿದ್ವಿ, ಸಿ ಹಾಕ್ತಾ ಇದ್ವಿ. ಇಲ್ಲಿ ನೋಡ್ರಿ, ಎಕ್ಸ್ ಟೆಂಡಿಂಗ್ ಟು ಸಿ, ಎಕ್ಸ್ ಟೆಂಡಿಂಗ್ ಟು ಸಿ ಅಂದರೆ ಸಿ 5 ಐತಂದ್ರೆ ಎಕ್ಸ್ 5 ಆಗ್ತದೆ, ಎಕ್ಸ್ 5 ಐತಂದ್ರೆ ಅನ್ಡಿಫೈನ್ ಆಗ್ತದೆ. ಸೊ ವಿ ಮಸ್ಟ್ ನಾಟ್ ಟೇಕ್ ಎಕ್ಸ್ ಈಕ್ವಲ್ ಟು 5. ಅರ್ಥ ಆಯ್ತಾ? ಇದೇ ರೀತಿಯಾಗಿ ಥರ್ಡ್ ಕ್ವಶನ್ ನೋಡ್ರಿ. ಇಲ್ಲಿ
ಸಿಂಪಲ್ ಕ್ವಶನ್ ಇದೆ, ಕೆಲವೊಂದು ಜನ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಡ್ತೀರಿ ಇದನ್ನು. ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆರ್ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಬರೋಣ ಫಸ್ಟಿಗೆ. ದ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಎಕ್ಸೆಪ್ಟ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು -5. ಎಕ್ಸ್ -5 ಆದರೆ ಏನಾಗ್ತದೆ, -5 + 5 0 ಆಗ್ತದೆ. ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 5 ಅಥವಾ ಲೆಟ್ ಸಿ ಬಿ ಅಂತ ತೊಗೊಳ್ತೀವಿ. ಲೆಟ್ ಸಿ ಬಿ ಎನಿ ಆರ್ಬಿಟ್ರರಿ ವ್ಯಾಲ್ಯೂ ವೇರ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಫಂಕ್ಷನ್ ಕಂಟಿನ್ಯೂಸ್ ಅದಂತ ಯಾವಾಗ ಲೆಟ್ ಸಿ ಅಂತ ನಾವು ತೊಗೊಳ್ತಾ ಇದ್ವಿ. ಅವಾಗ ಏನಾಗ್ತದೆ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ x² - 25 ಡಿವೈಡೆಡ್ ಬೈ x + 25. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ x² ಅಂದರೆ a² - b², a - b another bracket a + b ಹೋಲ್ ಡಿವೈಡೆಡ್ ಬೈ a + b. ಇದು ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನು ಉಳಿತಪ್ಪ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ x - 5 x ಇದಲ್ಲಿ ಸಿ ಹಾಕ್ರಿ, c - 5 ಸಮ್ ಕಾನ್ಸ್ಟೆಂಟೇ ಸಿಗ್ತಾ. ಕಾನ್ಸ್ಟೆಂಟ್ ಸಿಕ್ಕದಂತಂದರೆ ಇಟ್ ಈಸ್ ನಥಿಂಗ್ ಬಟ್ ವಾಟ್, ಇಟ್ ಈಸ್ ಅ ರಿಯಲ್ ವ್ಯಾಲ್ಯೂ. ಅಂದರೆ ನೀವು ರಿಯಲ್ ವ್ಯಾಲ್ಯೂ ಹಾಕ್ತಾ ಇದ್ದೀರಿ, ರಿಯಲ್ ವ್ಯಾಲ್ಯೂ ಸಿಗ್ತಾ ಇದೆ. ಇನ್ಪುಟ್ ರಿಯಲ್ ವ್ಯಾಲ್ಯೂ ಇದೆ, ಔಟ್ಪುಟ್ ಕೂಡ ರಿಯಲ್ ವ್ಯಾಲ್ಯೂ ಇದೆ. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ x - 5 ಅಂತ ಇದೆ. ಇದನ್ನು ನೀವು ಸಾಲ್ವ್ ಮಾಡಿರಿ. ಫೋರ್ತ್ ಕ್ವಶನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x⁴n is continuous at x = n where n is a positive integer ಅಂತ ಹೇಳ್ತಾರೆ. ಮೊದಲು ಏನು ಬರೋಣ ನಾವು, ದ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್. ಡಿಫೈನ್ಡ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಮೀನಿಂಗ್ ಏನು, ಎಕ್ಸ್ ಇದ್ದಲ್ಲಿ ಏನೇ ವ್ಯಾಲ್ಯೂ ಹಾಕು ದ ಫಂಕ್ಷನ್ ಡಿಫೈನ್ಡ್ ಆಗ್ತದೆ. ಎಕ್ಸ್ ಇದ್ದಲ್ಲಿ 1 ಹಾಕು, ಎಕ್ಸ್ ಇದ್ದಲ್ಲಿ 2 ಹಾಕು, ಎಕ್ಸ್ ಇದ್ದಲ್ಲಿ 100 ಹಾಕು, 1000 ಹಾಕು, ಏನು ಹಾಕಿದ್ರು ಕೂಡ ನಿಮ್ಗೆ ವ್ಯಾಲ್ಯೂ ಸಿಗ್ತದೆ. ಅರ್ಥ ಆಯ್ತಾ? ಹಾಗಾಗಿ ದೆನ್ ಅಟ್ x = n ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತದೆ ನೋಡ್ರಿ, ಎಫ್ ಆಫ್ n ಇಸ್ ಈಕ್ವಲ್ ಟು n⁴n ಆಯ್ತು. ಅಂದರೆ ಒಂದು ವ್ಯಾಲ್ಯೂ ಅದ್ರ ಪವರ್ 2⁴2 4, 3⁴3 9 ಅಲ್ಲ 27, 4⁴4 ಎಷ್ಟಾಗುತ್ತೆ ನೋಡು, 256 ಆಗುತ್ತೆ ನೋಡು. ಓಕೆ, ಆ ಥರ ನಾವು ವ್ಯಾಲ್ಯೂಗಳನ್ನು ಫೈಂಡ್ ಔಟ್ ಮಾಡ್ಬೋದು ಇಲ್ಲಿ. ಹಾಗಾಗಿ ಇದೇನು ಸಿಗ್ತದಪ್ಪ ನಿನಗೆ, ಒಂದು ರಿಯಲ್ ವ್ಯಾಲ್ಯೂ ಸಿಗ್ತದೆ. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ನಾವು ಹೇಳ್ತೀವಿ. ಇದನ್ನು ಲಿಮಿಟ್ ಒಳಗೆ ಬರೀಬೇಕಂತಂದ್ರೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು n ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನದಪ್ಪ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು n ಎಫ್ ಆಫ್ ಎಕ್ಸ್ ಏನದ x⁴n ದೆನ್ n ಇದ್ದಲ್ಲಿ x ಇದ್ದಲ್ಲಿ n ಹಾಕ್ರಿ n⁴n ಅಂತ ಸಿಕ್ತು. ಲೆಫ್ಟ್ ಹ್ಯಾಂಡ್ ಲಿಮಿಟ್ನೂ ಇದೇ ಇರ್ತದೆ, ರೈಟ್ ಹ್ಯಾಂಡ್ ಲಿಮಿಟ್ನೂ ಇದೇ ಇರ್ತದೆ, ಆಮೇಲೆ ಫಂಕ್ಷನ್ ವ್ಯಾಲ್ಯೂನೂ ಅದೇ ಅದ. ದೇರ್ ಫಾರ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ನಾವು ಹೇಳ್ಬೋದು. ಕ್ವಶನ್ ನಂಬರ್ 5, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಫ್ ಎಕ್ಸ್ ಇಸ್ ಲೆಸ್ ದೆನ್ ಈಕ್ವಲ್ ಟು 1, 5 ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂತ ಇದೆ. ದ ಫಂಕ್ಷನ್ ಇಸ್ ಡಿಫೈನ್ಡ್ ಆರ್ ನಾಟ್ ಅಂತ ಕೇಳ್ತಾ ಇದ್ರು ಅವರು. ಆ್ಯಂಡ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಆದೋ ಇಲ್ಲ ಅಂತ ಚೆಕ್ ಮಾಡಬೇಕು ಅಂತೆ. ಓಕೆ, ಫಸ್ಟ್ ಏನು ಮಾಡೋಣ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -1 ಅಂತ ಬರೋಣಂತೆ. -1 ಅಂದ್ರೇನು, ಲೆಫ್ಟ್ ಹ್ಯಾಂಡ್ ಸೈಡಿಂದ 1ಗೆ ಅಪ್ರೋಚ್ ಆಗತ್ತೀವಿ ಅಂದಂಗೆ. ಈಗ ಯಾವುದೋ ಒಂದು ಪಾಯಿಂಟ್ ಐತಿ ಇಲ್ಲಿ, 1,1 ಅಂತ ಐತಿ, 1,1 ಪಾಯಿಂಟ್ ಅದಲ್ಲ, ಲೆಫ್ಟ್ ಸೈಡಿಂದ ಈ 1ಗೆ ಅಪ್ರೋಚ್ ಆಗಕತ್ತೀವಿ ನೀನು ಅಂದಂಗೆ. ಅದಕ್ಕೆ ನಾವೇನು ಕರಿತೀವಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಕರಿತೀವಿ. ರೈಟ್ ಸೈಡಿಂದ ಅಪ್ರೋಚ್ ಆದರೆ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಕರಿತೀವಿ. ಇದು ಯಾವಾಗಲೂ 1 ನೆಗೆಟಿವ್ ಅಂತ ತಗೋತೀವಿ, ಇದನ್ನು 1 ಪಾಸಿಟಿವ್ ಅಂತ ತಗೋತೀವಿ. ಇದು ಕರೆಕ್ಟ್ ಎಕ್ಸಾಕ್ಟ್ ವ್ಯಾಲ್ಯೂಗೆ 1 ಅಂತ ತಗೋತೀವಿ. ಅರ್ಥ ಆಯ್ತಾ? ಓಕೆ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 1 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 1 ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಟೆಂಡ್ಸ್ ಟು 1 ಇದ್ದಾಗ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಎಕ್ಸ್ ಅಂತ ಬ್ರ್ಯಾಂಡ್. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಇದ್ದಲ್ಲಿ ಏನು ಹಾಕಬೇಕು, 1 ಹಾಕಬೇಕು. ಆನ್ಸರ್ ಎಷ್ಟು ಬಂತು, 1 ಬಂತು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬಂತು. ನೆಕ್ಸ್ಟ್ ಆಟ್ ಎಕ್ಸ್ ಈಕ್ವಲ್ ಟು 1, ಆಟ್ ಎಕ್ಸ್ ಈಕ್ವಲ್ ಟು 1 ಯಾಕೆ, ಇಲ್ಲಿ ನೋಡಿ ಈಕ್ವಲ್ ಟು ಅದು ನೋಡಿ ಇಲ್ಲಿಗ. ಆಟ್ ಎಕ್ಸ್ ಈಕ್ವಲ್ ಟು 1 ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ 1 ಅಂತ ಹಾಕ್ಬಿಡೋಣಂತೆ. ದಿಸ್ ಇಸ್ ಈಕ್ವಲ್ ಟು ಏನು ಬರ್ತಪ್ಪ ಆನ್ಸರ್, ಎಫ್ ಆಫ್ 1 ಅಂತಂದ್ರೆ ಎಕ್ಸ್ ಅದಿಲ್ಲಿ. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ಎಫ್ ಆಫ್ 1 ಇಸ್ ಈಕ್ವಲ್ ಟು 1 ಅಂತ ಬಂತು. ಅಂದರೆ ಎಕ್ಸ್ ಇದ್ದಲ್ಲಿ 1 ಹಾಕಿದ್ರೆ ನಮಗೆ 1 ಸಿಗ್ತದೆ. ಲೆಫ್ಟ್ ಹ್ಯಾಂಡ್ ಲಿಮಿಟು ಸಿಕ್ತು, 1 ಸಿಕ್ತು. ಇನ್ನು ರೈಟ್ ಹ್ಯಾಂಡ್ ಲಿಮಿಟ್
as extends to positive 1 f of x ಅಂತ ಬರೋಣ. This is equal to limit as extends to positive 1 f of x ಅಂದ್ರೆ ಏನದು? ಪಾಸಿಟಿವ್ 1 ಅಂದ್ರೆ ಏನು? ಒಂದಕ್ಕಿಂತ ಹೆಚ್ಚಿಗೆ 5 ಅಂತ ಕೊಟ್ಟರು ನೋಡಿ ಇಲ್ಲಿ. 5 ಅಂತ ಕೊಟ್ಟಿದ್ದಾರೆ, 5 ಅಂತ ಬರೋಣ. ದಿಸ್ ಇಸ್ ಈಕ್ವಲ್ ಟು ಆನ್ಸರ್ ನೋಡ್ರಿ ಏನೈತಿಲಿ, x ಟೆಂಡ್ಸ್ ಟು 1 ಪಾಸಿಟಿವ್ 1 ಇದ್ದಾಗ 5 ಬರ್ತದಂತ. ಸೊ ದ ಫಂಕ್ಷನ್ ಇಸ್ ನಾಟ್ ಡಿಫೈನ್ಡ್. The function is not defined at x is greater than 1. x greater than 1 ಇದ್ದಾಗ ನಮಗೆ ವ್ಯಾಲ್ಯೂ ಸಿಗಂಗೇ ಇಲ್ಲ ಅಂತ. ಏನಿದು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಬೇಕು ಅಂತಂದರೆ, ಯಾವಾಗ ನೀನು ಫಂಕ್ಷನ್ ವ್ಯಾಲ್ಯೂ 1 ಹಾಕ್ತೀಯೋ ನಿನಗೇನು ಸಿಗ್ತದ? 1 ಸಿಗ್ತದೆ. ಇಫ್ x equal to 1, the value f of x equal to 1 ಅಂದ್ರೆ 1,1 ನಿನಗೆ ಸಿಕ್ತು. ಒಂದು ಕಡೆ ಅಪ್ರೋಚ್ ಆದ್ರೂ 1,1 ಸಿಗ್ತದೆ, 1 ಹಾಕಿದ್ರೂ 1 ಸಿಗ್ತದೆ. ಅದು 1.01 ಹಾಕಿದೆ ಅಂತ ತಿಳ್ಕೊ. 1.01 ಹಾಕಿದಾಗ ಏನಾಗ್ತದೆ ಅಂತಂದರೆ ಡೈರೆಕ್ಟಾಗಿ 1.0 ಇದು ಅಲ್ಪ, ಈ ಬಾಜು 1.0 ಇರ್ತದೆ. ಇದು 1 ಅಂದರೆ 1.0 ಇದ್ದಾಗ ಡೈರೆಕ್ಟಾಗಿ 5 ಹೋಗ್ಬಿಡ್ತಂತ, ಜಂಪ್ ಆಗ್ಬಿಡ್ತಪ್ಪ. ಆಮೇಲೆ 1.2 ಹಾಕು 5.2 ಆಗ್ತದೆ, 1.3 ಹಾಕು 5.3 ಆಗ್ತದೆ, 1.6 1.2 ಹಾಕಿದೆ ಅಂತ ತಿಳ್ಕೊ 7 ಆಗ್ತದೆ. 2 ಹಾಕಿದ್ರೆ 7 2,7 ಆಗ್ತದೆ. ಅಂದರೆ ಫಂಕ್ಷನ್ ಕಂಟಿನ್ಯೂಸ್ ಕಾಣಕತ್ತದ ನಿಮ್ಗೆ. ವಿತೌಟ್ ಲಿಫ್ಟಿಂಗ್ ಪೆನ್ ಕ್ಯಾನ್ ಯು ಡ್ರಾ ದಿಸ್ ಗ್ರಾಫ್? ಈ ಗ್ರಾಫ್ ಡ್ರಾ ಮಾಡಕ್ಕೆ ಬರ್ತದ? ಇಲ್ಲಿಲ್ಲ. ಹಾಗಿದ್ರೆ ದ ಫಂಕ್ಷನ್ ಈಸ್ ನಾಟ್ ಡಿಫೈನ್ಡ್, ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಅಂತ ನಾವು ಹೇಳ್ಬೋದು. ಅರ್ಥ ಆಯಿತು ಅಂತ ನಾನು ಅನ್ಕೊತೀನಿ. ಓಕೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ಸೊ ದ ಫಂಕ್ಷನ್ ಈಸ್ not definable. Next, x is equal to 2x plus 3 at x is less than or equal to 2. f of x is equal to 2x minus 3 if x is greater than 2 ಅಂತ ಕೊಟ್ಟಿದ್ದಾರೆ. is the function continuous ಆದೋ ಏನು ಇಲ್ಲೋ ಅಂತಾನು ಚೆಕ್ ಮಾಡಬೇಕು. let at x equal to 0 at x equal to 0 ಅಲ್ಲ, x equal to 2 ಏನಾಗ್ತಪ್ಪ ಫಂಕ್ಷನ್? f of x is equal to 2x plus 3. ಕರೆಕ್ಟ್. f of x ದಲ್ಲಿ 2 ಹಾಕೋಣಂತ. 2 into 2 plus 3 is equal to ಎಷ್ಟು ಬಂತು? 7 ಬಂತು. ಅಂದರೆ ಫಂಕ್ಷನ್ ವ್ಯಾಲ್ಯೂ 7 at x equal to 2. ಈಗ ಲೆಫ್ಟ್ ಸೈಡಿಂದ 2 ಹೋಗೋಣಂತ, ರೈಟ್ ಸೈಡಿಂದ 2 ಹೋಗೋಣಂತ, LHL RHL ಈಕ್ವಲ್ ಆದೋ ಇಲ್ಲ ಅಂತ ಚೆಕ್ ಮಾಡೋಣಂತ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 negative, then f of x is equal to limit as extends to 2 negative. ನೆಗೆಟಿವ್ ಇದ್ದಾಗ ಏನಪ್ಪ? 2x plus 3 this is equal to x ಇದ್ದಲ್ಲಿ 2 ಹಾಕ್ರಿ, 2 in bracket 2 plus 3 this is equal to 7 ಅಂತ ಬಂತು. ಓಕೆ, ಇವೆರಡು ಈಕ್ವಲ್ ಅದು. ನೆಕ್ಸ್ಟ್, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 plus f of x is equal to ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 plus f of x ಏನೈತಿ? 2x minus 3 ಅದು ನೋಡ್ರಿ. ಈಗ 2 plus ಅಂದರೆ 2x minus 3 ಅದು ನೋಡಪ್ಪ. ದಿಸ್ ಇಸ್ ಈಕ್ವಲ್ ಟು 2 in bracket 2 minus 3 this is equal to 4 minus 3 this is equal to 1. So left hand limit is not equal to right hand limit, so they are not coinciding, hence the function is discontinuous ಅಂತ ನಾವು ಹೇಳ್ತೀವಿ. ಗ್ರಾಫ್ ಯಾವ ಥರ ಬರ್ತದೆ? ಈ ಥರ ಗ್ರಾಫ್ ಬರ್ತದೆ. 2,2 ಹಾಕಿದಾಗ ಎಷ್ಟು ಬಂತಪ್ಪ? 7 ಅಂತ ಬಂದೈತಿಲ್ಲ, 7 2,7 ಅಂತ ಬರ್ತದೆ. ಆಮೇಲೆ ಅಪ್ರೋಚ್ ಹಾಕತೈತಿ, ಹಿಂಗೆ ಅಪ್ರೋಚ್ ಹಾಕತೈತಿ. ಲೆಫ್ಟಿಂದ ಓಕೆ, ರೈಟ್ನಿಂದ ಏನಾಗ್ತದ? 2.1 ಹಾಕಿ ನೀನು ಬರೇ 2.1 ಹಾಕಿದ್ರೆ ನಿನಗೆ ಏನು ಸಿಗ್ತದೆ? 1 ಸಿಗ್ತದಂತ. 2.1 ಹಾಕಿದ್ರೆ 1 ಸಿಗ್ತದಂತ. ಹಿಂಗೆ ಹೋಗ್ತದೆ ಗ್ರಾಫ್. ಮಜಾ ಇದಿಲ್ಲ? ಓಕೆ, ಮಜಾನೇ ಇರ್ತದಲ್ಲ. Question number 7, check for the continuity of the function f of x is equal to determinant of x or modulus of x plus 3 if x is less than or equal to minus 3, then minus 2x if minus 3 is less than x less than 3, 6x plus 2 if x is greater than or equal to 3 ಅಂತ ಇದೆ. ಓಕೆ, ಇಲ್ಲಿ ನೀವು ನೋಡ್ಕೊಳ್ರಿ ಸ್ವಲ್ಪ. ಇದು ಅಪ್ಪರ್ ಲಿಮಿಟ್ ಏನದ? ಇಲ್ಲಿ -3 ಅದ. ಇದ್ರ ಲೋವರ್ ಲಿಮಿಟ್ ಏನದ? -3 ಅದ. ಅಂದ್ರೆ ಇವೆರಡು ಕಂಟಿನ್ಯೂಸ್ ಫಂಕ್ಷನ್ ಅಂದಂಗ. ಆಮೇಲೆ ಇಲ್ಲಿ +3 ಅದ, ಇಲ್ಲಿ +3 ಅದ, ಅಂದ್ರೆ ಕಂಟಿನ್ಯೂಸ್ ಫಂಕ್ಷನ್ ಅಂದಂಗ. ಅಂದ್ರೆ ಫಂಕ್ಷನ್ ಕಂಟಿನ್ಯೂಸ್ ಕಾಣಕತ್ತೈತಿ ನೋಡಿದ್ರೆ, ಬಟ್ ವ್ಯಾಲ್ಯೂ ಹಾಕಿದ್ರೆ ಏನು ಬರ್ತದ ಅದನ್ನು ನೋಡೋಣ ಅಂತ. ಓಕೆ, ದ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಬರ್ಬಿಡೋಣ ಫಸ್ಟಿಗೆ. ದೆನ್ ಫಸ್ಟಿಗೆ ಲಿಮಿಟ್ ಮೊದಲು at x equal to 3 ತೊಗೊಬಿಡೋಣ. at x equal to -3 ತೊಗೊಳಂತೆ. at x equal to -3 ಯಾಕೆ equal to -3 ಅಂತಂದ್ರೆ ಏನದು ನೋಡ್ರಿ. f of x is equal to modulus of x plus 3, then f of -3 equal to -3 plus 3 this is equal to -3 ಇದ್ರೂ ಏನು ಬರಬೇಕಪ್ಪ? ಇದು
ಪ್ಲಸ್ಸೇ ಬರೀಬೇಕು ನಾವು. +3 ದಿಸ್ ಇಸ್ ಈಕ್ವಲ್ ಟು 6 ಅಂದರೆ ಎಫ್ ಆಫ್ -3 ಇಸ್ ಈಕ್ವಲ್ ಟು 6 ಅಂತ ಬಂತು. ಅಂದ್ರೆ ಫಂಕ್ಷನ್ ವ್ಯಾಲ್ಯೂ ಅಟ್ x ಈಕ್ವಲ್ ಟು -3 ಈಸ್ 6 ಅಂತ ಬಂತು. ನೆಕ್ಸ್ಟ್ ಈಗ ಲೆಫ್ಟ್ ಹ್ಯಾಂಡ್ ಸೈಡಿಂಗ್ ಹೋಗೋಣ ಅಂತ, ಯಾಕೆ ಲೆಸ್ ದೆನ್ ಅದ ನೋಡ್ರಿ ಇಲ್ಲಿ, ಹಾಗಾಗಿ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಳ್ಳೋಣ. ಇದು ಮುಗೀತು. ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ಇದನ್ನು ತೊಗೋತೀವಿ ನೋಡ್ರಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -3 ಫ್ರಾಮ್ ದಿ ನೆಗೆಟಿವ್ ಸೈಡ್. -3 ಇದನ್ನು ತೊಗೋಬೋದು, ಇದನ್ನು ತೊಗೊತೀನಿ ನಾನು, ಯಾಕಂದ್ರೆ ಇಲ್ಲೇ ಕಂಟಿನ್ಯೂಷನ್ ಆಗಿದೆ ನೋಡ್ರಿ, ಇಲ್ಲೇ ಕಂಟಿನ್ಯೂಷನ್ ಆಗಿದೆ, ಅದಕ್ಕೆ ಈ ಪಾರ್ಟ್ ತೊಗೊತೀನಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -3 ನೆಗೆಟಿವ್, ದೆನ್ ಎಫ್ ಆಫ್ ಎಕ್ಸ್ ಅಂತ ಬರಿತೀನಿ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -3 ಫ್ರಮ್ ನೆಗೆಟಿವ್ ಸೈಡ್. ಎಫ್ ಆಫ್ ಎಕ್ಸ್ ಅಂದ್ರೆ ಏನು ಅವಾಗ -2x ಅದ, -2x ಬರೋಣ. ಆಮೇಲೆ ಎಕ್ಸ್ ಇದ್ದಲ್ಲಿ ಹಾಕೋಣ -3 ಹಾಕೋಣ ಅಂತ, ಅವಾಗ ಏನು ಸಿಗ್ತದೆ -2 -3 ಮೈನಸ್ ಇಂಟು ಮೈನಸ್ ಪ್ಲಸ್ 2 3 6 ಅಂತ ನಾವು ಬರಿಬಹುದು. ಸೊ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು -3. ನೆಕ್ಸ್ಟ್ ಈಗೇನು ಮಾಡೋಣ, +3 ಹಾಕೋಣ ಅಂತ, ಯಾಕೆ ರೈಟ್ ಹ್ಯಾಂಡ್ ಲಿಮಿಟ್ ಏನು ಗ್ರೇಟರ್ ದೆನ್ 3 ಅದ, ಹಾಗಾಗಿ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಗ್ರೇಟರ್ ದ್ಯಾನ್ 3 ಆರ್ 3 ಪ್ಲಸ್ ಅಂತ ತೊಗೊಳ್ಳೋಣಂತೆ. ಅವಾಗೇನು ಸಿಗ್ತದೆ ಎಫ್ ಆಫ್ ಎಕ್ಸ್ ಅಂತ ಸಿಗ್ತದೆ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 3 ಪ್ಲಸ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನಂತ ನೋಡ್ರಿ 6x + 2 ಅಂತ ಇದೆ, 6x + 2 ಅಂತ ಇದೆ. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಇದಲ್ಲಿ 3 ಅಂತ ಹಾಕೋಣ, 6 × 3 + 2 ದಿಸ್ ಇಸ್ ಈಕ್ವಲ್ ಟು 20 ಅಂತ ಬಂತು. ಸೊ ದ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು +3. ಆದರೆ ಇದರ ಹಿಂದಿಂದು ಲೆಕ್ಕದೊಳಗೆ ಎಕ್ಸ್ ಈಕ್ವಲ್ ಟು +2 ಇದ್ದಾಗ ಡಿಸ್ಕಂಟಿನ್ಯೂಸ್ ಆಗಿತ್ತು, ಇಲ್ಲಿ +3 ಇದ್ದಾಗ ಡಿಸ್ಕಂಟಿನ್ಯೂಸ್ ಆಗೈತಿ. ಫಂಕ್ಷನ್ ಕಂಟಿನ್ಯೂಸ್ ಎಲ್ಲಿ ತನಕ ಅದ, -3 ಇಂದ +2.999 ಅಲ್ಲಿ ತನಕ ಕಂಟಿನ್ಯೂಸ್. 3 ನಿಂದ ಮ್ಯಾಗ ಹೋದಿ ಡಿಸ್ಕಂಟಿನ್ಯೂಸ್ ಆಗಿಬಿಡ್ತೈತಿ. ಯಾವ ಥರ ನೋಡೋಣ ಗ್ರಾಫು. ಓಕೆ, ಈ ಥರ ಒಂದು ಗ್ರಾಫ್ ತೊಗೊಳ್ಳೋಣ ಅಂತ. -3 ಎಲ್ಲದಪ್ಪ, ಇದು -3 ಅಂತ ತೊಗೊಳ್ಳೋಣ. -3 ಹಾಕಿದಾಗ ಏನು ಸಿಕ್ಕಿತ್ತು ನಿಂಗೆ +6 ಸಿಕ್ಕಿತ್ತಾ. ಓಕೆ, +1 +2 +3 +4 +6 ಅಂತ ತೊಗೊಳ್ಳೋಣ, +6 ಅಂತ ಸಿಕ್ತು. ನೆಕ್ಸ್ಟ್ -3 ಹಾಕ್ತೀವಿ. -2 ಹಾಕಿದಾಗ ಏನು ಸಿಗ್ತೈತಿ ನೋಡು, -2 ಹಾಕಿದಾಗ 5 ಸಿಗ್ತೈತಿ, -2 ಹಾಕಿದಾಗ 5 ಸಿಗ್ತೈತಿ, ತಗೋ 5. -1 ಹಾಕಿದಾಗ ಏನು ಸಿಗ್ತೈತಿ, -1 ಹಾಕಿದಾಗ 4 ಸಿಗ್ತೈತಿ, 4 ಅಂತ. ಆಮೇಲೆ 0 ಹಾಕೋಣ ಅಂತ, 0 ಹಾಕಿದ್ರೆ 3 ಸಿಗ್ತೈತಿ, 0 ಹಾಕಿದ್ರೆ 3 ಸಿಗ್ತೈತಿ. ಗ್ರಾಫ್ ಹಿಂಗೆ ಹೊಂಟದ. ಆಮೇಲೆ ಈಗ 1 ಹಾಕೋಣ ಅಂತ, +1 ಹಾಕಿದ್ರೆ 4 ಸಿಗ್ತದೆ ನೋಡಿ, ಮತ್ತೆ ವಾಪಸ್ +1 ಹಾಕಿದಾಗ ಏನು ಸಿಗ್ತದ, +1 ಅಂತಂದ್ರೆ ಇಲ್ಲಿ ಬರೋಂಗಿಲ್ಲಲ್ಲ, ಇಲ್ಲಿ ಬರ್ತೈತಿ. +1 ಹಾಕಿದ್ರೆ ಇಲ್ಲಿ ಬರ್ತದೆ. +1 ಹಾಕಪ್ಪ -2 ಸಿಗ್ತದೆ, +1 ಹಾಕಿದಾಗ -2 ಸಿಗ್ತದೆ, -2 ಇಲ್ಲಿ ಬಂತು, ಅಂದ್ರೆ ಫಂಕ್ಷನ್ ಹಿಂಗೆ ಬರ್ತಾಯಿದೆ. ನೆಕ್ಸ್ಟ್ +2 ಹಾಕೋಣ ಅಂತ, ಅವಾಗೇನು ಸಿಗ್ತದೆ -4 ಸಿಗ್ತದೆ, +2 ಹಾಕಿದ್ರೆ -4 ಸಿಗ್ತದೆ. ಓಕೆ, ನೆಕ್ಸ್ಟ್ +3 ಹಾಕಿದಾಗ -6 ಸಿಗ್ತದೆ, -6 ಹೆಚ್ಚು ಕಡಿಮೆ -6 ಇದಂತ ತೊಗೊಂಬಿಡು, -6 ಅಂತ ಸಿಗ್ತದೆ. ನೆಕ್ಸ್ಟ್ ಯಾವಾಗ ನೀನು +3ಗಿಂತ ಮುಂದಕ್ಕೆ ಹೋಗ್ತೀಯೋ ಅವಾಗೇನು ಸಿಗ್ತದೆ, 3.01 ಹಾಕಿದೆ ಅಂತ ತಿಳ್ಕೊ, ಇದು ಬರ್ತದೆ ಆನ್ಸರ್ ಒಮ್ಮೆ. ಇದು 3ಗೆ -6 ಸಿಕ್ತು, 3, -6, ಆದರೆ 3.1 ಹಾಕಿದೆ ಅಂತ ತಿಳ್ಕೊ, ಅವಾಗೇನು ಸಿಗ್ತದ, ಇದು 3 ಇದ್ದಾಗ 3.1 ಇಲ್ಲಿಲ್ಲ, ಇದು ಇದ್ದಾಗ +20 ಸಿಗ್ತದೆ. ಒಮ್ಮೆ ಏನು ಬರ್ತದೆ, ಗ್ರಾಫ್ ಇಲ್ಲಿ ಬಂದುಬಿಡ್ತೈತಿ. ಇಲ್ಲಿದಿಂದ ಏನಾಗ್ತದೆ, ಮತ್ತು 4 ಹಾಕಿದ್ರೆ ಎಷ್ಟಾಗ್ತದೆ, 6 4 24 26 ಆಗ್ತದೆ. ಹಂಗೆ ಮುಂದಕ್ಕೆ ಹೋಗ್ತದೆ ಗ್ರಾಫ್, ಹಿಂಗೆ ಹೋಗ್ತದೆ. ಇಲ್ಲಿ ತನಕ ಓಕೆ, ಟಕ್ 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 ಇದು ಡಿಸ್ಕಂಟಿನ್ಯೂಸ್ ಆಗಿಬಿಡ್ತದೆ. ಆಮೇಲೆ ಇಲ್ಲಿಂದ ಸೀದಾ ಗ್ರಾಫ್ ಹಿಂಗೆ ಹೋಗ್ಬಿಡ್ತೈತಿ. ಮಜಾ ಆದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. ಕ್ವಶನ್ ನಂಬರ್ 8, ಚೆಕ್ ಫಾರ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0, ದೆನ್ 0 ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಇದೆ. ಫಸ್ಟ್ ಏನು ತೊಗೊಳ್ಳೋಣ, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಇದ್ದಾಗ ಏನಾಗ್ತದೆ ನೋಡೋಣ ಅಂತ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಒಂದು ಸಿ ಅಂತ ಫಂಕ್ಷನ್ ತೊಗೊಳ್ಳೋಣಂತೆ, ಯಾವುದೋ ಒಂದು ಸಿ ಅಂತ ಹೇಳಿ ವ್ಯಾಲ್ಯೂ ತೊಗೊಳ್ಳೋಣ, ಫಂಕ್ಷನ್ ಬೇಡ ವ್ಯಾಲ್ಯೂ ತೊಗೊಳ್ಳೋಣ. ಲೆಟ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಸಿ ಅಂತ ತೊಗೊಳ್ಳೋಣ. ಲೆಟ್ ಸಿ ಬಿ ದ ಆರ್ಬಿಟ್ರರಿ ವ್ಯಾಲ್ಯೂ ವೇರ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ತೊಗೊಳ್ಳೋಣ. ಓಕೆ, ಆವಾಗ ನಿಮಗೇನಾಗ್ತದೆ, 3 ಕೇಸ್ಗಳು ಸಿಗ್ತವೆ, 3 ಕೇಸ್ ಸಿಗ್ತವೆ ಒಮ್ಮೆ. ಒಂದನೇ ಕೇಸ್ ಏನಪ್ಪ ಅಂತಂದ್ರೆ ಸಿ ಈಸ್ ಲೆಸ್ ದೆನ್ 0 ಅಂತ ಸಿಗ್ತದೆ, ಸಿ ಈಸ್ ಗ್ರೇಟರ್ ದೆನ್ 0 ಅಂತ ಸಿಗ್ತದೆ, ಆಮೇಲೆ ಸಿ ಈಸ್ ಈಕ್ವಲ್ ಟು 0 ಅಂತ ಸಿಗ್ತದೆ. ಲೆಸ್ ದೆನ್ 0 ಅಂತಂದ್ರೆ ಲೆಫ್ಟ್ ಸೈಡಿಂದ ಬರ್ತೀವಿ, ರೈಟ್ ಸೈಡಿಂದ ಯಾವಾಗ ಬರ್ತೀವಿ, ಗ್ರೇಟರ್ ದೆನ್ 0 ಇದ್ದಾಗ. ಈಕ್ವಲ್ ಟು 0 ಅಂತಂದ್ರೆ ನೋಡೋಣಂತ ಏನಾಗ್ತದೆ ಅಂತ ಹೇಳಿ. ಓಕೆ, ಆಸ್ ಯು ಆರ್ ಗೋಯಿಂಗ್ ಫ್ರಾಮ್ ಲೆಫ್ಟ್ ಸೈಡ್, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ ಫ್ರಾಮ್ ನೆಗೆಟಿವ್ ಸೈಡ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅವಾಗೇನಾಗುತ್ತಾ, ಸಿ ಡಿವೈಡೆಡ್ ಬೈ ಸಿ ಅಂತ ಸಿಗ್ತದೆ. ಲಿಮಿಟ್
as x tends to negative c, determinant of x or modulus of x divided by x, that is c by c is equal to 1 ಅಂತ ಸಿಕ್ತು. 1 ಸಿಕ್ತು ಲೆಫ್ಟ್ ಸೈಡಿಂದ ಹೋದಾಗ. ರೈಟ್ ಸೈಡಿಂದ ಬಂದಾಗ ಏನಾಗ್ತದೆ ನೋಡು, ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಪಾಸಿಟಿವ್ ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಪಾಸಿಟಿವ್ ಸಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್, ದಿಸ್ ಇಸ್ ಈಕ್ವಲ್ ಟು ಸಿ ಡಿವೈಡ್ ಬೈ ಸಿ, ದಿಸ್ ಇಸ್ ಈಕ್ವಲ್ ಟು 1 ಅಂತ ಬಂತು. ಓಕೆ, ಇಲ್ಲಿ ಏನಾಗ್ತದೆ, ನೆಗೆಟಿವ್ ಸೈಡಿಂದ ಅಂದಾಗ ಇಲ್ಲಿ ಕೆಳಗಡೆ ನೆಗೆಟಿವ್ ತೊಗೋಬೇಕಾಗಿತ್ತು ನಾವು, ಮಿಸ್ಟೇಕ್ ಅಂದರೆ -1 ಸಿಗ್ತದೆ. ಇಲ್ಲಿ ಮೇಲ್ಗಡೆ ನಾವು ಮೈನಸ್ ತೊಗೊಂಡ್ರು ಕೂಡ ಅದೇನಾಗ್ತದೆ, ಪ್ಲಸ್ ಆಗ್ತದೆ. ಪ್ಲಸ್ ಬೈ ಮೈನಸ್ ಅಂದರೆ ಮೈನಸ್ ಸಿಗ್ತದೆ. ಇಲ್ಲಿ ನಾವು ಪ್ಲಸ್ಸೇ ತೊಗೋಬೇಕಾಗ್ತದೆ, ಯಾಕಂದ್ರೆ ಪಾಸಿಟಿವ್ ಸೈಡಿಂದ ಬರ್ತಾ ಇದ್ದೀವಿ. ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್, ಒಂದೇ ಮಾತು. ಎರಡನೇ ಮಾತು ಏನಪ್ಪ ಅಂತಂದರೆ ಅಟ್ ಎಕ್ಸ್ ಈಕ್ವಲ್ ಟು 0, ಅಟ್ ಸಿ ಈಸ್ ಈಕ್ವಲ್ ಟು 0, ವ್ಯಾಲ್ಯೂ ಇಸ್ 0 ಅಂತ ತೋರಿಸ್ತಾ ಇದೆ. ಗ್ರಾಫ್ ಯಾವ ಥರ ಬರ್ತದೆ ಅಂತಂದರೆ ಈ ಥರ ಗ್ರಾಫ್ ಬರ್ತದೆ. ಈ ಥರ ಗ್ರಾಫ್ ಬರ್ತದೆ, ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ ನಾವು ಹೇಳ್ಬೋದು. ಓಕೆ, ದಿಸ್ ಈಸ್ ದಿ 8th ಕ್ವಶನ್. ಕ್ವಶನ್ ನಂಬರ್ 9, ಚೆಕ್ ಫಾರ್ ದ ಕಂಟಿನ್ಯೂಟಿ ಆರ್ ಡಿಸ್ಕಂಟಿನ್ಯೂಟಿ ವ್ಯಾಲ್ಯೂಸ್ ಆಫ್ ದ ಫಂಕ್ಷನ್ ಅಂತ ಹೇಳ್ತಿದ್ದಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡ್ ಬೈ ಮಾಡ್ಯುಲಸ್ ಆಫ್ ಎಕ್ಸ್ ಇಫ್ ಎಕ್ಸ್ ಇಸ್ ಲೆಸ್ ದೆನ್ 0, -1 ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು 0 ಅಂತ ಇದೆ. ಫಸ್ಟ್ ನಾವು ಏನು ಮಾಡೋಣ, ಲೆಫ್ಟ್ ಹ್ಯಾಂಡ್ ಲಿಮಿಟಿಗೆ ಹೋಗೋಣಂತೆ. ಲಿಮಿಟ್ as x tends to -0 f of x is equal to limit as x tends to 0 f of x ಏನದಪ್ಪ, x divided by determinant of x ಅಂತ ಬಂತು. ಅಂತಂದರೆ ದಿಸ್ ಇಸ್ ಈಕ್ವಲ್ ಟು ಏನು ಬರ್ತದೆ ವ್ಯಾಲ್ಯೂ, -1 ಬರ್ತದೆ ವ್ಯಾಲ್ಯೂ. ಯಾವ ಥರ -1 ಬರ್ತದೆ ಚೆಕ್ ಮಾಡೋಣ. ಅಂತಂದರೆ ಎಕ್ಸ್ 0 ಆಗಬಾರ್ದು, 0 ಕಡೆಗೆ ಮೂವ್ ಆಗಬೇಕಂತ, ಲೆಫ್ಟ್ ಸೈಡಿಂದ ಮೂವ್ ಆಗಬೇಕಂತ. ಲೆಫ್ಟ್ ಸೈಡಿಂದ ಅಂತಂದರೆ ಇದು ಗ್ರಾಫ್ ಇದೆ, ಈ ಗ್ರಾಫಲ್ಲಿ ಇದು 0 ಅಂತ ಇದೆ, ಹೌದಾ. 0 ಲೆಫ್ಟ್ ಸೈಡಿಂದ ಮೂವ್ ಆಗಬೇಕಂದ್ರೆ -0.1, -0.01, -0.001, -0.0001 ಅಂತ ಆಗ್ಬೋದು. ಬಟ್ -0 ಆಗಕ್ಕೆ ಬರೋಂಗಿಲ್ಲ. 0 ಹಾಕಬಾರ್ದು ಅಂತ ಹೇಳ್ತಾರೆ ಅವರು. ಯಾಕೆ, ಲೆಸ್ ದ್ಯಾನ್ ಅದ ನೋಡ್ರಿ, ಈಕ್ವಲ್ ಟು ಕೊಟ್ಟಿಲ್ಲ ಅವರು. ಹಾಗಾಗಿ -0.001 ಅಂತ ಹಾಕೋಣಂತೆ. ಅವಾಗ ಏನಾಗುತ್ತೆ ನೋಡ್ರಿ, ದಿಸ್ ಇಸ್ ಈಕ್ವಲ್ ಟು -0.001 ಡಿವೈಡೆಡ್ ಬೈ -0.001. ಇದು ಡಿಟರ್ಮಿನೆಂಟ್ ಒಳಗಡೆ ಐತೆ, ಅಂದ್ರೆ ಮಾಡ್ಯುಲಸ್ ಒಳಗಡೆ ಐತಿ. -0.001 ಇದು ಮೈನಸ್ ಇದು ಏನಾಗ್ತದೆ, ಪ್ಲಸ್ ಆಗ್ತದೆ. 0.001 ಕ್ಯಾನ್ಸಲ್. ಎಷ್ಟು ಬಂತು ಆನ್ಸರ್, -1 ಬಂತು. ಅರ್ಥ ಆಗ್ತದ. ಈಗ ನೀವು ಎಕ್ಸ್ ವ್ಯಾಲ್ಯೂ -0.00001 ಹಾಕಿದ್ರು ಕೂಡ ಮತ್ತೇನು ಸಿಗ್ತದೆ, ನಿಮ್ಗೆ -1 ಸಿಗ್ತದೆ. ಅರ್ಥ ಆಗ್ತದ. ಓಕೆ, ನೆಕ್ಸ್ಟ್ ನೋಡೋಣ. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಪಾಸಿಟಿವ್ ಸೈಡ್ ಆರ್ ಅಟ್ ಎಕ್ಸ್ ಈಕ್ವಲ್ ಟು 0, ಅಟ್ ಎಕ್ಸ್ ಈಕ್ವಲ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನದಪ್ಪ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು -1 ಅಂತ ಹೇಳ್ತಾರೆ ನೋಡ್ರಿ. -1 ದಟ್ ಈಸ್ ಅಂತ ಎಫ್ ಆಫ್ 0 ಇಸ್ ಈಕ್ವಲ್ ಟು -1 ಅಂದರೆ ಅಟ್ ಎಕ್ಸ್ ಈಕ್ವಲ್ ಟು 0, ಎಕ್ಸ್ 0 ಇದ್ದಾಗ -1 ಅಂತ ಅವರೇ ಕೊಟ್ಬಿಟ್ಟಾರೆ. ಇನ್ನೊಂದು ಗ್ರೇಟರ್ ದೆನ್ 0 ಇದ್ರೆ ಏನಾಗ್ತದೆ ನೋಡ್ರಿ, ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಗ್ರೇಟರ್ ದೆನ್ 0 ಎಫ್ ಆಫ್ ಎಕ್ಸ್ ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಗ್ರೇಟರ್ ದೆನ್ 0 ಎಫ್ ಆಫ್ ಎಕ್ಸ್ ಅಂತಂದರೆ -1 ಅಂತ ಅವ್ರು ಕೊಟ್ಟಿದ್ದಾರೆ. ಆನ್ಸರ್ ವಿಲ್ ಬಿ -1. ಅರ್ಥ ಆಯ್ತಾ. ಇದನ್ನು -1, ಇದನ್ನು -1, ಇದನ್ನು -1, ಎಲ್ಲ -1 ಅಂದರೆ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಸೊ ದೆರ್ ಇಸ್ ನೋ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ನಾವು ಹೇಳ್ತೀವಿ. ಗ್ರಾಫ್ ಯಾವ ಥರ ಬರ್ತದೆ, ನಾವು 0.001 ಮೈನಸ್ ಹಾಕಿದಾಗ ತಿಳ್ಕೊ -1 ಸಿಗ್ತದೆ ವ್ಯಾಲ್ಯೂ. ನೆಕ್ಸ್ಟ್ -0.001 -1 ಸಿಗ್ತದೆ. 0 ಹಾಕಿದ್ರು -1 ಸಿಗ್ತದೆ, 1 ಹಾಕಿದ್ರು -1 ಸಿಗ್ತದೆ, 2 ಹಾಕಿದ್ರು -1 ಸಿಗ್ತದೆ, ಏನು ಹಾಕಿದ್ರು -1 ಸಿಗ್ತದೆ. ಅಂದ್ರೆ ಗ್ರಾಫ್ ಕಿಂಗ್ ಬಂತು ನೋಡಿ, ಕಿಂಗ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತಂದರೆ y ಇಸ್ ಈಕ್ವಲ್ ಟು -1 ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ 10, ಫೈಂಡ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು 1, x² ಪ್ಲಸ್ 1 ಇಫ್ ಎಕ್ಸ್ ಇಸ್ ಲೆಸ್ ದೆನ್ 1 ಅಂತ ಇದೆ. ಇಲ್ಲಿ ಮೊದಲು ಏನು ಮಾಡೋಣ, ಅಟ್ ಎಕ್ಸ್ ಈಕ್ವಲ್ ಟು 1 ಅಂತ ಬರೋಣ. ಎಕ್ಸ್ ಈಕ್ವಲ್ ಟು 1 ಇದ್ದಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನದಪ್ಪ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಅಂತ ಇದೆ. ಎಫ್ ಆಫ್ 1 ಇಸ್ ಈಕ್ವಲ್ ಟು 1 ಪ್ಲಸ್ 1 ಇಸ್ ಈಕ್ವಲ್ ಟು 2 ಅಂತ ಸಿಕ್ತು. ನಂತರ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಗ್ರೇಟರ್ ದ್ಯಾನ್ 1 ಅಂದರೆ 1 ಪ್ಲಸ್ ಅಂತ ತೊಗೊಳ್ಳೋಣ. ಗ್ರೇಟರ್ ದ್ಯಾನ್ 1 ಐತೆ ನೋಡ್ರಿ, ಆವಾಗ ಎಫ್ ಆಫ್ ಎಕ್ಸ್ ಅಂತ ಬರೋಣ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಗ್ರೇಟರ್ ದ್ಯಾನ್ 1 ಎಫ್ ಆಫ್ ಎಕ್ಸ್ ಅಂದ್ರೆ ಏನೈತೆ ಅವಾಗ ಎಕ್ಸ್ ಪ್ಲಸ್ 1 ಅಂತ ಇದೆ, ಎಕ್ಸ್ ಪ್ಲಸ್ 1 ಅಂತ ಬರೋಣ. ಅಂದರೆ 1 ಪ್ಲಸ್ 1 ಅಂತ ಆಗ್ತದೆ ಈಕ್ವಲ್ ಟು 2 ಅಂತ ಆಗ್ತದೆ.
ನೆಕ್ಸ್ಟ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 1 ಮೈನಸ್ ಯಾಕೆ ಲೆಸ್ ದೆನ್ ಅಂತ ನೋಡ್ರಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 1 ಮೈನಸ್ ಎಫ್ ಆಫ್ ಎಕ್ಸ್ ಏನಿದೆ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಅಂತ ಇದೆ ಅಂತಂದರೆ 1 ಸ್ಕ್ವಯರ್ ಪ್ಲಸ್ 1 ಇಸ್ ಈಕ್ವಲ್ ಟು 2 ಅಂತ ಬರ್ತದೆ. ಫಂಕ್ಷನ್ ವ್ಯಾಲ್ಯೂ 2ನೇ ಬರ್ತದೆ. ಸೊ ದೆರ್ ಈಸ್ ನೋ ಡಿಸ್ಕಂಟಿನ್ಯೂಟಿ ಅಥವಾ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ನಾವು ಹೇಳ್ತೀವಿ. ಗ್ರಾಫನ್ನು ಡ್ರಾ ಮಾಡಿದ್ರಿ ಅಂತಂದ್ರೆ ಯಾವ ಥರ ಬರ್ತದೆ ನೋಡ್ರಿ, ಯಾವಾಗ ಎಕ್ಸ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 0 ಐತಂದ್ರೆ ಅಂದ್ರೆ ಗ್ರೇಟರ್ ದನ್ 1 ಅಂತಂದ್ರೆ 1 ಹಾಕೋಣ ಮೊದಲು 1 ಹಾಕಿದಾಗ y ಇಸ್ ಈಕ್ವಲ್ ಟು ಏನು ಸಿಗ್ತದೆ 2 ಸಿಗ್ತದೆ ನಿನಗೆ. ನೆಕ್ಸ್ಟ್ ಗ್ರೇಟರ್ ದನ್ 1 2 ಹಾಕಿದ್ರು ಕೂಡ ಗ್ರೇಟರ್ ದನ್ 2 ಹಾಕೋದೇನು ಸಿಗ್ತದೆ ನಿಮ್ಗೆ 2 + 1 3 ಅಂತ ಸಿಗ್ತದೆ. ನೆಕ್ಸ್ಟ್ 3 ಹಾಕಿದಾಗ 4 ಸಿಗ್ತದೆ. ಆಮೇಲೆ -1 ಹಾಕದೆ ಅಂತ ತಿಳ್ಕೊರಿ, ಸರಿ -1 ಹಾಕಿದಾಗ ಏನು ಸಿಗ್ತಿತ್ತು -1 ಸ್ಕ್ವೇರ್ ಅಂದರೆ +1 +2ನೇ ಸಿಗ್ತದೆ. -1 ಹಾಕಿದ್ರು ಕೂಡ +2ನೇ ಸಿಗ್ತದೆ. ಆಮೇಲೆ -2 ಹಾಕ್ರಿ +5 ಸಿಗ್ತದೆ. -3 ಹಾಕ್ರಿ +10 ಸಿಗ್ತದೆ. ಅಂದರೆ ಗ್ರಾಫು ಹಿಂಗೆ ಹೋಗ್ತದೆ, ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತದೆ ಗ್ರಾಫ್. ಅರ್ಥ ಆಯ್ತಾ? ಓಕೆ. Question number 11. What is the question? Find all points of discontinuity of f where f is defined by ಒಂದು ಫಂಕ್ಷನ್ ಕೊಟ್ಟಿದ್ದಾರೆ f of x is equal to x³ - 3 where or if x is less than or equal to 2, then x² + 1 if x is greater than 2 ಅಂತ ಇದೆ. ಈ ಒಂದು ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಅದು ಅಥವಾ ಕಂಟಿನ್ಯೂಸ್ ಅದು. ಡಿಸ್ಕಂಟಿನ್ಯೂಸ್ ಇದ್ದರೆ ಯಾವ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಅದ, ಕಂಟಿನ್ಯೂಸ್ ಇದ್ದರೆ ಯಾವ ಪಾಯಿಂಟಲ್ಲಿ ಕಂಟಿನ್ಯೂಸ್ ಅದ ಅಂತ ನಾವು ಹೇಳ್ಕೊತ ಹೋಗಬೇಕಾಗ್ತದೆ. ಲೆಟ್ ಸಿ ಬಿ ಎನಿ ಪಾಯಿಂಟ್ ಆನ್ ದ ರಿಯಲ್ ಲೈನ್. ಏನಂತ ತಗೊಳ್ಳೋಣಂತಂದರೆ ದ ಫಂಕ್ಷನ್ ಈಸ್ ಡಿಫೈನ್ಡ್, ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಆಲ್ ರಿಯಲ್ ವ್ಯಾಲ್ಯೂಸ್ ಅಥವಾ ರಿಯಲ್ ನಂಬರ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ದ ಫಂಕ್ಷನ್ ಡಿಫೈನ್ಡ್ ಅಂತ ನಾವು ಹೇಳಿದ್ವಿ. ಈಗೇನು ಮಾಡೋಣ ಅಂತಂದರೆ ಮೊದಲು ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಳ್ಳೋಣಂತೆ, ಆಮೇಲೆ x = 0 ಹಾಕೋಣಂತೆ, ಆಮೇಲೆ x ಗ್ರೇಟರ್ ದನ್ 0 ಅಂತಂದರೆ ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಳ್ಳೋಣಂತೆ. 3 ಈಕ್ವಲ್ ಬರ್ತವೋ ಏನು ಬರೋದಿಲ್ಲೋ ಚೆಕ್ ಮಾಡ್ಕೊತ ಹೋಗೋಣಂತೆ. ಆಟ್ x ಈಸ್ ಲೆಸ್ ದೆನ್ 2 ದ ವ್ಯಾಲ್ಯೂ ಆಫ್ ದ ಲಿಮಿಟ್ ಏನಾಗುತ್ತೆ ನೋಡ್ರಿ, ದ ವ್ಯಾಲ್ಯೂ ಆಫ್ ದ ಲಿಮಿಟ್, ದ ವ್ಯಾಲ್ಯೂ ಆಫ್ ದ ಲಿಮಿಟ್ as extends to 2 from negative side, ಯಾಕೆ ಲೆಸ್ ದೆನ್ ಅದ ನೆಗೆಟಿವ್ ಸೈಡ್. f of x is equal to ಲಿಮಿಟ್ as extends to 2 ನೆಗೆಟಿವ್ ಸೈಡ್. f of x ಅಂತಂದ್ರೆ ಏನದ ನೋಡ್ರಿ x³ - 3 ಅಂತ ಇದೆ. x³ - 3 ದಿಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಹಾಕ್ರಿ, x³ ಅಂದರೆ 2³ 2³ - 3 ಅಂತ 2 2s 4 4 2s 8 8 - 3 ದಿಸ್ ಇಸ್ ಈಕ್ವಲ್ ಟು 5 ಅಂತ ಬಂತು. ಲೆಫ್ಟ್ ಹ್ಯಾಂಡ್ ಲಿಮಿಟು 5 ಅಂತ ಬಂತು. ಈಗ ಎಟ್ x = 2 ಅಂತ ಹಾಕೋಣ. ಎಟ್ x = 2 ದ ಫಂಕ್ಷನ್ ವ್ಯಾಲ್ಯೂ ಈಸ್ f of x is equal to f of 2 is equal to ವ್ಯಾಲ್ಯೂ ಹಾಕ್ರಪ್ಪ, ಇಲ್ಲಾಂತಂದ್ರೆ ಒಂದು ಕೆಲಸ ಮಾಡೋಂಥ ಮೊದಲು ಬರೋಣ. f of x is equal to x³ - 3 ಅಂತ ಬರೋಣ. ದೆನ್ f of x ಇದ್ದಲ್ಲಿ ಏನು ಹಾಕಬೇಕು 2 ಹಾಕಬೇಕು. 2³ - 3 ಅಂತಂದರೆ 8 - 3 is equal to 5 ಅಂತ ಬಂತು. ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು ಫಂಕ್ಷನ್ ವ್ಯಾಲ್ಯೂ ಎರಡು ಈಕ್ವಲ್ ಆದವು. ಈಗ ರೈಟ್ ಹ್ಯಾಂಡ್ ಲಿಮಿಟ್ ನೋಡೋಣಂತೆ. ಆಟ್ x ಗ್ರೇಟರ್ ದ್ಯಾನ್ 2 ದಿಸ್ ಇಸ್ ಕೇಸ್ 1, ದಿಸ್ ಇಸ್ ಕೇಸ್ 2 ಆ್ಯಂಡ್ ದಿಸ್ ಇಸ್ ಕೇಸ್ 3. ಬರೀತಿದ್ದು ಬರ್ರಿ, ಕೇಸ್ 1 ಅಂತ ಬರೀರಿ, ಕೇಸ್ 2 ಅಂತ ಬರೀರಿ, ಕೇಸ್ 3 ಅಂತ ಬರೀರಿ, ನಡೀತದೆ. ಓಕೆ, ಆಟ್ x ಗ್ರೇಟರ್ ದ್ಯಾನ್ 2 ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಫ್ರಮ್ ಪಾಸಿಟಿವ್ ಸೈಡ್, ಯಾಕೆ ಗ್ರೇಟರ್ ದೆನ್ ಅದ f of x ಅಂತ ಬರೋಣ. f of x ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಪಾಸಿಟಿವ್ ಸೈಡ್. f of x ಫಂಕ್ಷನ್ ಏನಿದೆಪ್ಪ x² + 1 ಅಂತ ಇದೆ. x² + 1 ದಿಸ್ ಇಸ್ ಈಕ್ವಲ್ ಟು x ಇದ್ದಲ್ಲಿ 2 ಹಾಕೋಣಂತೆ 2² + 1 ಅಂತ ಆಗ್ತದೆ. ದಿಸ್ ಇಸ್ ಈಕ್ವಲ್ ಟು 4 + 1 5 ಅಂತ ಬಂತು. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ x since left hand limit is equal to right hand limit and the function value is equal. So the function is continuous for all the values of x ಅಂತ ಹೇಳ್ತೀವಿ. There is no point of discontinuity ಅಂತ ನಾವು ಹೇಳ್ಬೋದು. 12 find the points of discontinuity of the given function ಅಂತ ಹೇಳಿದರೆ
ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ನಾನು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಅದಕ್ಕಾಗಿ ನಾವೇನು ಮಾಡೋಣ, ಮೊದಲು ಲೆಟ್ ದ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ನಾವು ಬರೀಬೇಕಾಗ್ತದೆ. ಫಸ್ಟ್ ಲೈನ್, ಲೆಟ್ ಸಿ ಬಿ ಎನಿ ಪಾಯಿಂಟ್ ಆನ್ ದ ನಂಬರ್ ಲೈನ್ ಅಥವಾ ಆನ್ ದ ರಿಯಲ್ ಲೈನ್ ಅಂತ ನಾವು ಹೇಳ್ತೀವಿ. ರಿಯಲ್ ಲೈನ್ ಮೇಲೆ ಅಥವಾ ಒಂದು ರಿಯಲ್ ಫಂಕ್ಷನ್ ಮೇಲೆ ಸಿ ವ್ಯಾಲ್ಯೂವನ್ನು ತೊಗೊಳ್ಳೋಣಂತೆ. ಲೆಟ್ ಸಿ ಈಸ್ ಲೆಸ್ ದ್ಯಾನ್ 1 ಅಂತ ನಾವು ತೊಗೊಂಡಾಗ ಇದೇನಾಗ್ತದೆ, ಕೇಸ್ 1 ಆಗ್ತದೆ. ಲೆಟ್ ಸಿ ಈಸ್ ಲೆಸ್ ದ್ಯಾನ್ 1 ಅಂತಂದಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 10 ಮೈನಸ್ 1 ದಟ್ ಈಸ್ ಎಕ್ಸ್ ಇದೆ ಏನಾಕೋಣ, ಈಗ ಸಿ ಹಾಕೋಣಂತೆ. f of c is equal to c to the power of 10 minus 1. Therefore, f of x is equal to f of c ಅಂತ ಬರ್ತದೆ. That means the function is continuous for all the values of c ಅಂತ ನಾವು ಹೇಳ್ಬೋದು. ಇದೊಂದು ಲೈನ್ ಬರೆದ್ರಾಯ್ತು. ನೆಕ್ಸ್ಟ್ ಏನು ಬರಬೇಕಾಗ್ತದೆ, ಕೇಸ್ 1, ಕೇಸ್ 2, ಕೇಸ್ 3 ತಗೊಂತ ಹೋಗೋಣಂತೆ. ಕೇಸ್ 1 ಲೆಸ್ ದೆನ್ 1 ತಗೋಣ, ಆಮೇಲೆ ಈಕ್ವಲ್ ಟು 1 ತಗೋಣ, ಆಮೇಲೆ ಗ್ರೇಟರ್ ದೆನ್ 1 ಅಂತ ನಾವು ತೆಗೆದುಕೊಳ್ಳೋಣಂತೆ. ಅದಕ್ಕೆ ನಾನು ಬರೋಣ, ಮೊದಲು ಲೆಟ್ x is less than 1. Let x is less than 1, then limit as x tends to 1 from negative side f of x is equal to left hand limit ಮಾಡ್ತಾ ಇದ್ದೀವಿ. limit as x tends to 1 from negative side f of x ಅಂತಂದರೆ ಏನದಪ್ಪ, x to the power of 10 minus 1 ಅಂತ ಇದೆ. x to the power of 10 ಅಂದರೆ 1 to the power of 10 ಮೈನಸ್ 1 ಅಂತ ಬರ್ತದೆ. 1 ಮೈನಸ್ 1 0 ಆಗ್ತದೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಏನು ಬಂತಪ್ಪ, 0 ಅಂತ ಬಂತು. ಅದೇ ರೀತಿ ಅಟ್ ಎಕ್ಸ್ ಈಕ್ವಲ್ ಟು 1, ಅಟ್ ಎಕ್ಸ್ ಈಕ್ವಲ್ ಟು 1 ಕೇಸ್ 2 ಅಟ್ ಎಕ್ಸ್ ಈಕ್ವಲ್ ಟು 1 ದೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು 1 ಇದ್ದಾಗ ಎಫ್ ಆಫ್ ಎಕ್ಸ್ ಏನಾಗ್ತದಪ್ಪ, ಎಕ್ಸ್ ಟು ದಿ ಪವರ್ ಆಫ್ 10 ಮೈನಸ್ 1 ದಿಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದ್ದಲ್ಲಿ ಎಫ್ ಆಫ್ 1 ಅಂತ ಹಾಕೋಣ. 1 ಟು ದಿ ಪವರ್ ಆಫ್ 10 ಮೈನಸ್ 1 ಇಸ್ ಈಕ್ವಲ್ ಟು 0 ಅಂದರೆ ಫಂಕ್ಷನ್ ವ್ಯಾಲ್ಯೂ 0 ಬಂತು. ಆಮೇಲೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ 0 ಬಂತು, ರೈಟ್ ಹ್ಯಾಂಡ್ ಲಿಮಿಟ್ ಬರುತ್ತೋ ಏನಿಲ್ಲೋ ಅದು ನೋಡೋಣಂತೆ. ಅಟ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಗ್ರೇಟರ್ ದ್ಯಾನ್ 1, ಯಾಕೆ ಈಕ್ವಲ್ ಟು ಆಲ್ರೆಡಿ ಆಗೈತೆ. ಫ್ರಮ್ ರೈಟ್ ಸೈಡ್ ನಾವು ಮಾಡೋಣಂತೆ. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 1 ಫ್ರಮ್ ರೈಟ್ ಹ್ಯಾಂಡ್ ಸೈಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಹೇಳ್ರಪ್ಪ, ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 1 ಫ್ರಮ್ ಪಾಸಿಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ, ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಅಂತ ಬರೋಣ. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಇದ್ದಲ್ಲಿ 1 ಹಾಕೋಣಂತೆ, 1 ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಬಂತು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ಸೊ ದ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 1. ಯಾಕಂತಂದರೆ ಎಕ್ಸ್ ಟೆಂಡ್ಸ್ ಟು 1, ಎಕ್ಸ್ ಟೆಂಡ್ಸ್ ಟು 1 ಲೆಫ್ಟ್ ಸೈಡ್ ತೊಗೊಂಡಾಗ 0 ಬಂದಿತ್ತು, ಎಕ್ಸ್ ಈಕ್ವಲ್ ಟು ಇದ್ದಾಗ 0 ಬಂದಿತ್ತು. ಆದರೆ ಎಕ್ಸ್ ಟೆಂಡ್ಸ್ ಟು ಫ್ರಮ್ ರೈಟ್ ಸೈಡ್ ತೊಗೊಂಡ್ವಿ ಅಂತ ತಿಳ್ಕೊರಿ, ಅವಾಗೇನು ಸಿಗ್ತದೆ, 1 ಅಂತ ಸಿಗ್ತದೆ. ಅಂತಂದರೆ ಎಕ್ಸ್ ಈಕ್ವಲ್ ಟು 1 ಇದ್ದಾಗ ಫಂಕ್ಷನ್ ವ್ಯಾಲ್ಯೂಗಳು ಡಿಫ್ರೆಂಟ್ ಆಗತ್ತವ. ಇಲ್ಲಿ ಎಕ್ಸ್ ಈಕ್ವಲ್ ಟು 1 ಇದ್ದಂಗೆ ಅಂದರೆ ರೈಟ್ ಹ್ಯಾಂಡ್ ಸೈಡ್ ಅಂದರೆ ಒಂದು ಗ್ರಾಫ್ ತೆಗೆದಾಗ ಯಾವಾಗ ನಾವು ಎಕ್ಸ್ ಲೆಸ್ ದೆನ್ 1 ತೊಗೋತೀವಿ, ಎಕ್ಸ್ 0.5 ತೊಗೊತೀವಿ, ಇದು ಎಕ್ಸ್ 1 ಅಂತದ, ಎಕ್ಸ್ 0.5 ತೊಗೊಂಡಾಗ ಅವಾಗ ಏನು ಸಿಗ್ತದಪ್ಪ, 0.5 ಅಥವಾ 0.99 ಸಿಕ್ಕಾಗ ಅವಾಗ 0 ಬರ್ತದೆ. 0.99 ಎಕ್ಸ್ ಇದ್ದಾಗ 0 ಬರ್ತದೆ. ಓಕೆ, ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 1 ಹಾಕಿದಾಗ ಏನು ಸಿಗ್ತದೆ ನಮ್ಗೆ, 0 ಸಿಗ್ತದಾ, 0 ಸಿಗ್ತದೆ. ಆಮೇಲೆ ಎಕ್ಸ್ ಲೆಸ್ ದೆನ್ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಮೈನಸ್ 1 ಹಾಕೋಣಂತೆ. ಮೈನಸ್ 1 ಟು ದಿ ಪವರ್ ಆಫ್ 10 ಅಂತಂದ್ರೆ ಏನಾಗ್ತದೆ, ಮೈನಸ್ 1 ಟು ದಿ ಪವರ್ ಆಫ್ 10 0ನೇ ಬರ್ತದೆ. ಅಂದರೆ ಮೈನಸ್ 1 ಟು ದಿ ಪವರ್ ಆಫ್ 10 ಅಂದ್ರೆ ಪ್ಲಸ್ 1 ಆಗ್ತದೆ, ಪ್ಲಸ್ 1 ಮೈನಸ್ 1 0 ಆಗ್ತದೆ. ಅಂದರೆ ಎಕ್ಸ್ ಈಕ್ವಲ್ ಟು ಮೈನಸ್ 1 ಹಾಕಿದಾಗೂ 0 ಬರ್ತದೆ. ಫಂಕ್ಷನ್ ಈ ಥರ ಬರತೈತಿ. ಎಕ್ಸ್ ಈಕ್ವಲ್ ಟು ಮೈನಸ್ 2 ಹಾಕೋಣಂತೆ, ಮೈನಸ್ 2 ಟು ದಿ ಪವರ್ ಆಫ್ 10 ಅಂದ್ರೆ 1024 ಬರ್ತದೆ ಆನ್ಸರ್. 1024 2 ಟು ದಿ ಪವರ್ ಆಫ್ 10 ಅಂತಂದಾಗ ಅಂದರೆ ಎಕ್ಸ್ ಈಕ್ವಲ್ ಟು ಮೈನಸ್ 2, ಇದು ಮೈನಸ್ 1 ಆಯಿತು. ಎಕ್ಸ್ ಈಕ್ವಲ್ ಟು ಮೈನಸ್ 2 ಹಾಕಿದಾಗ ವೈ ವ್ಯಾಲ್ಯೂ ಏನು ಸಿಗ್ತದೆ, ಫಂಕ್ಷನ್ ವ್ಯಾಲ್ಯೂ 1024. ಅಂದರೆ ಈ ಥರ ಬರ್ತದೆ ಗ್ರಾಫ್. ಹಿಂಗೆ ಬಂದು ಒಮ್ಮೆ ಬರ್ರ ಅಂತ ಮ್ಯಾಗ ಹೋಗ್ಬಿಡ್ತೈತಿ. ಆಮೇಲೆ ಎಕ್ಸ್ ಗ್ರೇಟರ್ ದೆನ್ 1 ಇದ್ದಾಗ 1ಗಿಂತ ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಜಾಸ್ತಿ ಅಂತಂದ್ರೆ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂದರೆ 1.01 1.01 ಹಾಕಿದಾಗ ಏನು ಬರ್ತಂತ ವ್ಯಾಲ್ಯೂ, ಸ್ವಲ್ಪ ಜಾಸ್ತಿ ಇದ್ದಾಗ 1 ಬಂದುಬಿಡ್ತದ. ಅಂದರೆ ಈ ಸೈಡಿಂದ ರೈಟ್ ಸೈಡಿಂದ 1.01 ಅಂದರೆ ಕೀ ಜಾಗ, ಈ ಜಾಗದಲ್ಲಿ ವ್ಯಾಲ್ಯೂ ಏನು ಬರ್ತದೆ ಅಂತಂದ್ರೆ 1 ಬರ್ತದಂತ. 1 ಇಲ್ಲಿ 1 ಬರ್ತದಂತ. 1.01 ಹಾಕಿದಾಗ 1 ಹಾಕಿದಾಗ 0 ಬರ್ತದೆ, 1.01 ಹಾಕಿದಾಗ 1 ಬರ್ತದೆ. ಗ್ರಾಫ್ ಏನಾಗ್ತದೆ ಅಂದ್ರೆ ಈ ಥರ ಇನ್ಕ್ರೀಸ್ ಹಾಕೊಂತ ಹೋಗ್ಬಿಡ್ತದೆ. ಅರ್ಥ ಆಯ್ತಾ? ಆದರೆ ಇಲ್ಲಿ ಡಿಸ್ಕಂಟಿನ್ಯೂಸ್ ಅದ. ಯಾವ ಪಾಯಿಂಟ್ ಒಳಗಪ್ಪ, ಅಟ್ ಎಕ್ಸ್ ಈಕ್ವಲ್ ಟು 1 ಒಳಗೆ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಅಂತ ನಾವು ಹೇಳ್ತೀವಿ. ದೇರ್ ಈಸ್ 1 ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ, ದಟ್ ಈಸ್
x is equal to 1. The function is continuous for all the values of x greater than 1. x greater than 1 ಇದ್ದರೆ ಫಂಕ್ಷನ್ ಏನಾಗ್ತದೆ ಕಂಟಿನ್ಯೂಸ್ ಆಗ್ತದೆ. ಅಂದರೆ x2 ಹಾಕು ಕಂಟಿನ್ಯೂಸ್, x3 ಹಾಕು ಕಂಟಿನ್ಯೂಸ್, x4 ಹಾಕು ಕಂಟಿನ್ಯೂಸ್. ಆದರೆ x-1 ಹಾಕು ಕಂಟಿನ್ಯೂಸ್, -2 ಹಾಕು ಕಂಟಿನ್ಯೂಸ್, -3 ಹಾಕು ಕಂಟಿನ್ಯೂಸ್. ಆದರೆ x = 1 ಹಾಕಿದಾಗ ಇವೆರಡು ಲಿಮಿಟ್ ಈಕ್ವಲ್ ಆಗಂಗಿಲ್ಲ. ಸೊ ದ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಡ್ at x = 1 ಅಂತ. Question number 13, f of x is equal to x plus 5 if x is less than or equal to 1, f of x is equal to x minus 5 if x is greater than 1 ಅಂತ ಇದೆ. ಮೊದಲು ನಾವು ಏನು ಮಾಡಬೇಕು, at x is less than 1 ಅಂತಂದರೆ ಲೆಫ್ಟ್ ಹ್ಯಾಂಡ್ ಸೈಡಿಂದ ಹೋದಾಗ ಲಿಮಿಟ್ ಆಸ್ x tends to 1 ಫ್ರಮ್ ನೆಗೆಟಿವ್ ಸೈಡ್ f of x is equal to ಏನು ಬರ್ತದಪ್ಪ, x plus 5 ಅಂತ ಬರ್ತದೆ. x ಇದರಲ್ಲಿ 1 ಹಾಕಿದ್ರೆ 1 plus 5 is equal to 6 ಅಂತ ಬರ್ತದೆ. ಏನಿದು ಲೆಫ್ಟ್ ಹ್ಯಾಂಡ್ ಲಿಮಿಟ್. ಅದೇ ರೀತಿ ಫಂಕ್ಷನ್ ವ್ಯಾಲ್ಯೂ ಅಟ್ x is equal to 1 ಅವಾಗ ಏನು ಬರ್ತಪ್ಪ, ಅವಾಗೂ ಕೂಡ 6 ಅಂತ ಬರ್ತದೆ ವ್ಯಾಲ್ಯೂ. ಫಂಕ್ಷನ್ ವ್ಯಾಲ್ಯೂ ಏನು ಸಿಗ್ತದೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 6 ಅಂತ ಸಿಗ್ತದೆ. ಲಿಮಿಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ 6 ಅಂತ ಸಿಗ್ತದೆ. ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ಹಾಕಿದಾಗ ಏನಾಗ್ತದೆ ನೋಡ್ರಿ, ರೈಟ್ ಹ್ಯಾಂಡ್ ಸೈಡ್ ಅಟ್ ಎಕ್ಸ್ ಈಸ್ ಅಪ್ರೋಚಿಂಗ್ ಟು 1, ಯಾಕೆ ಗ್ರೇಟರ್ ಏನದ ಅದಕ್ಕೆ 1 ಪ್ಲಸ್ ಅಂತ ನಾವು ತೊಗೋಬೇಕಾಗ್ತದೆ. ಲಿಮಿಟ್ ಆ್ಯಸ್ ಎಕ್ಸ್ ಅಪ್ರೋಚಿಂಗ್ ಟು 1 ಪ್ಲಸ್ ಅಂತ ತೊಗೊಂಡಾಗ ವ್ಯಾಲ್ಯೂ ಏನು ಸಿಗ್ತದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ -5 ಅಂತ. ಎಕ್ಸ್ -5 ಅಂದಾಗ ನಾವು 1 ಅಂತ ಹಾಕಿದ್ರೆ 1 - 5 ಇಸ್ ಈಕ್ವಲ್ ಟು -4 ಅಂತ ಬರ್ತದೆ. ದಟ್ ಮೀನ್ಸ್ ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್. ಸೊ ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು 1. x = 1 ಈ ಕಡೆ ಹಾಕಿದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟಲ್ಲಿ x = 1 ಹಾಕಿದಾಗ ಏನು ಸಿಕ್ತಪ್ಪ, 6 ಸಿಕ್ತು. ಆದರೆ ರೈಟ್ ಹ್ಯಾಂಡ್ ಲಿಮಿಟ್ ಒಳಗೆ x = 1 ಹಾಕಿದಾಗ ಏನು ಸಿಕ್ತು, -4 ಸಿಕ್ತು. 6 ಈಸ್ ನಾಟ್ ಈಕ್ವಲ್ ಟು -4. ಸೊ ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಅಟ್ x = 1 ಆ್ಯಂಡ್ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಮತ್ತು ಪ್ರಶ್ನೆ ಕೇಳ್ತಾರೆ, ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಎಸ್ ಆರ್ ನೋ ಅಂತ ಕೇಳ್ತಾರೆ. ಎಸ್, ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಫಾರ್ ಆಲ್ ದ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ 1 ಆ್ಯಂಡ್ ಲೆಸ್ ದ್ಯಾನ್ 1 ಬಟ್ ನಾಟ್ ಈಕ್ವಲ್ ಟು 1. The function is continuous for all the values of x greater than 1 and x less than 1 ಅಂತ ನಾವು ಹೇಳ್ತೀವಿ. ಈ ಒಂದು ಲೆಕ್ಕವನ್ನು ನೀವೇ ಮಾಡ್ತೀರಿ ಅಂತ ನಾನು ಅನ್ಕೊತೀನಿ. 14ನೇ